ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಎಸ್ಐಆರ್ ಕರ್ತವ್ಯ ನಿಭಾಯಿಸುವ ವೇಳೆ ಗ್ರಾಮ ಆಡಳಿತಾಧಿಕಾರಿ ಭುವನ ಎಂಬುವರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಕೈಗೊಂಡಿದ್ದ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮಸ್ಯೆಯನ್ನ ಆಲಿಸಿ ಮನವಿಯನ್ನ ಸ್ವೀಕರಿಸಿದರು. ಇದೇ ವೇಳೆ ಭುವನರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿದರು. ಬಳಿಕ ಮಾತನಾಡಿದ ಅವರು, ದುರ್ಘಟನೆ ಯಾಕಾಯಿತು ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ವರದಿ ಕಲ್ಪತರು ನ್ಯೂಸ್, ತುಮಕೂರು. ಬಿದ್ದು ಕೆಲಸ ಮಾಡಿದ್ದೀರಿ, ಅದನ್ನ ನಾನು ಅನೇಕ ಸಂದರ್ಭದಲ್ಲಿ ಪ್ರಶಂಸೆ ಮಾಡಿದ್ದೆ. ಇವತ್ತು ಕೂಡ ಮಾಡಿದ್ದೇನೆ, ಅನೇಕ ಕೆಲಸಗಳನ್ನು ಮಾಡಿದೆ. ಈ ಮಧ್ಯೆ SIR ಅಂತ ಭೂತನ ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಒಂದು ಭೂತ ಇದ್ದ ಹಾಗೆ. ಯಾಕೆಂದ್ರೆ ಅವರಿಗೆ 2 ತಿಂಗಳ ಸಮಯ ಕೊಡ್ಬೋದಾಗಿತ್ತು. ಅವರು ಎಲೆಕ್ಷನ್ ಕಮಿಷನ್ ಅವರು ಒಂದು 2 ತಿಂಗಳ ಸಮಯ ಕೊಟ್ಟಿದ್ರೆ ಆರಾಮಾಗಿ ಎಲ್ಲರೂ ಕೂಡ ನಿಧಾನಕ್ಕೆ ಮಾಡಿ, ಅಂದ್ರೆ ಕ್ವಾಲಿಟೇಟಿವ್ ವರ್ಕ್ ಅನ್ನ ಮಾಡಿ ಕೊಡ್ಬೋದಾಗಿತ್ತು. ಆದ್ರೆ ಅವ್ರಿಗೇನು ಕಾರಣ ಇತ್ತು ಗೊತ್ತಿಲ್ಲ. ಅವರು 1 ತಿಂಗಳ ಸಮಯ ಕೊಟ್ಬಿಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ದೊಡ್ಡ ಎಕ್ಸರ್ಸೈಸ್ ಅನ್ನ ಒಂದು ಭಯದ ವಾತಾವರಣದಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ರೀತಿಯ ಒತ್ತಡ. ಆದ್ರೆ ಇದನ್ನ ನಾನು ಪರಿಶೀಲನೆ ಮಾಡ್ತೀನಿ. ಒಂದು ವೇಳೆ ಆ ಹೆಣ್ಣು ಮಗಳಿಗೆ ಒತ್ತಡ ಇತ್ತು, ಯಾವುದು ಒಲಿದ ಒತ್ತಡ ಇತ್ತು, ಯಾವ ರೀತಿ ಒತ್ತಡ ಇತ್ತು ಅಂತಂದ್ರೆ ಅವ್ರ ಮೇಲೆ ಕ್ರಮ ಮಾಡೋಣ. ಅದಕ್ಕೇನು ನಾನು ಹಿಂಜರಿಯೋದಿಲ್ಲ. ಆದ್ರಿಂದ ಇವತ್ತು ನೀವು ಮಾಡಿರ್ತಕ್ಕಂಥದ್ದು ಪ್ರತಿಭಟನೆ ಮಾಡಿದ್ದೀರಿ, ಅದು ನಿಮ್ಮ ಹಕ್ಕು ಮಾಡಿದ್ದೀರಿ. ಅದರ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಅಷ್ಟೇ ಹೇಳ್ತೇನೆ. ಆಮೇಲೆ ಅವರ ಕುಟುಂಬದವರಿಗೆ ಈಗಾಗಲೇ ಇನ್ಶೂರೆನ್ಸ್ 1 ಕೋಟಿ ರೂಪಾಯಿ 15 ದಿವಸದೊಳಗಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಎಲೆಕ್ಷನ್ ಕಮಿಷನ್ ಇಂದ 30 ಲಕ್ಷ ರೂಪಾಯಿ ಕೊಡೋದಕ್ಕೆ ಅದನ್ನು ಕೂಡ ಈಗಾಗಲೇ ರೆಕಮೆಂಡ್ ಮಾಡಿದ್ದಾರೆ, DC ಅವರೆಲ್ಲ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರ ಕುಟುಂಬದವರಿಗೆ ನಾವು ಸಹಾಯ ಮಾಡ್ತೀವಿ. ನಾನು ವಿಚಾರ ಮಾಡಿದೆ, ಅವರಿಗೆ ಯಾರೋ ಅವ್ರ ಮನೆಯಲ್ಲೂ ನೌಕರಿಯನ್ನು ಕೊಡ್ತಕ್ಕಂಥದ್ದು ಐ ವಿಲ್ ರೆಕಮೆಂಡ್ ಟು ಒನ್ ಆಫ್ ದಿ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಯಾರು ಇದಾರೋ ನೋಡಿಕೊಂಡು ಅವ್ರ ಕುಟುಂಬದವ್ರನ್ನ ಕೇಳಿಕೊಂಡು ಅವರು ಯಾರಿಗೆ ಇಷ್ಟಪಡ್ತಾರೋ ಅದನ್ನು ನಾನು ಖಂಡಿತವಾಗಿ ಮಾಡಿಸ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಎರಡನೇದು, ನೀವ್ಯಾರು ಅನ್ಯತಾ ಭಾವಿಸ್ಬೇಡಿ. ಯಾಕೆಂದರೆ ನಾವು ನಮ್ಮ ಜಿಲ್ಲೆ ಇದು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಕಂದಾಯ ಸಚಿವರಾಗಿದ್ದಾಗ ಹೀಗಾಯ್ತು ಅಂತ ಹೇಳಿದಾಗ ನನಗೂ ಬೇಸರ ಆಯಿತು. ನಾನು ಇನ್ನು ಬೆಳಗ್ಗೆನೇ ಬರೋನು, ಸ್ವಲ್ಪ ನನಗೆ ಆರಾಮ ಇರಲಿಲ್ಲ ಅಂತೇಳಿ ನಾನು ಆಯಿತು ಅವ್ರಿಗೆ ಹೇಳಿದೆ, ಜಿಲ್ಲಾಧಿಕಾರಿಗಳಿಗೆ ನೀವೆಲ್ಲರೂ ಮಾತನಾಡಿ ಅವರಿಗೆ ಒಂದು ಸಂಯಮದಿಂದ ಅದನ್ನು ತೀರ್ಮಾನ ಮಾಡಿ ಕಳಿಸ್ಕೊಡಿ ಅಂತೇಳಿ ನಾನು ಹೇಳಿದೆ. ಆದರೆ ಬೇರೆ ಬೇರೆಯವರೆಲ್ಲ ಬಂದು ಏನೇನೋ ಮಾತಾಡಿ ಅದೆಲ್ಲ ಸ್ವಲ್ಪ ನನಗೂ ಬೇಸರ ಆಯಿತು. ಅದರವರೆಗೂ ಮಾತಾಡೋದು, ನೀವೆಲ್ಲ ಹೋಗಿದ್ದೀರಿ ಸಂತೋಷ. ಆದರೆ ರಾಜಕೀಯ ಮಾಡೋಕ್ಕೆ ಹೋಗ್ಬೇಡಿ, ಇದು ನಮ್ಮ ಜವಾಬ್ದಾರಿ ಇದೆ ಸರ್ಕಾರದ್ದು ಅಂತ ಮಾತನ್ನು ಅವ್ರಿಗೂ ಹೇಳಿದೆ. ಇವತ್ತು ನಾನು ಒಂದೇ ಮಾತು ಹೇಳ್ತೀನಿ, ಕೊನೆಯದಾಗಿ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ದಯಮಾಡಿ ತಾವು ತಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳಿ. ನಾವು ಸರ್ಕಾರದಲ್ಲಿ ನಿಮಗಾಗಿ ನಾವು ಇದ್ದೇವೆ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ನನ್ನನ್ನು ಭೇಟಿ ಮಾಡಿ, ಮುಕ್ತವಾಗಿ ಭೇಟಿ ಮಾಡಿ, ಯಾವ ಸಂಕೋಚ ಇಲ್ಲ. ನಾನು ಇಲ್ಲಿ ಬಂದಾಗಾದರೂ ಭೇಟಿ ಮಾಡಿ, ಇಲ್ಲ ತುಮಕೂರು ಬೆಂಗಳೂರಲ್ಲಾದರೂ ನಾನು ಕಚೇರಿನಲ್ಲೋ ಮನೆಯಲ್ಲೋ ಎಲ್ಲಾದರೂ ನೀವು ಭೇಟಿ ಮಾಡ್ತೀನಿ ಅಂತಂದರೆ ಸಮಯ ಕೊಡ್ತೀವಿ, ಚರ್ಚೆ ಮಾಡೋಣ. ನಿಮ್ಮ ಸಮಸ್ಯೆ ಇಟ್ಕೊಂಡು ನಾವು ನಿಮ್ಮ ಹತ್ರ ಕೆಲಸ ತಗೊಳಕ್ಕಾಗಲ್ಲ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಾವು ನಿಮ್ಮ ಹತ್ರ ಕೆಲಸ ತಗೋಬೇಕಾಗುತ್ತೆ. ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ನೋಡಿದ್ರೆ ಸಂತೋಷ ಆಗುತ್ತೆ. ಬರಪ್ಪ ಈ ಕಡೆ ನೋಡಿ, ಎಷ್ಟೊಂದು ಜನ ಸಹೋದರಿಯರಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನಾನು ಕೇಳಿದೆ, ಅದು ನನಗೂ ಬಹಳ ಬೇಸರ ಆಯಿತು. ಇವತ್ತಿನ ದಿವಸ ಅವರೆಲ್ಲರೂ ಕೂಡ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಕೆಲಸ ಮಾಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡೋದು. ಇಲಾಖೆಯಲ್ಲಿ ನಿಮಗೆ ಯಾವುದೇ ತೊಂದರೆ ಆಗದ ಹಾಗೆ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅಷ್ಟೇ ನಾನು ಹೇಳ್ತೇನೆ. ದಯಮಾಡಿ ನೀವು ಈ ಪ್ರತಿಭಟನೆಯನ್ನು ಹಿಂತಗೊಳ್ಳಿ. ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಸಮಸ್ಯೆ ಏನಿದ್ರು ನನ್ನ ಜೊತೆ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿಕೊಡ್ತೀನಿ.